ಹಾ ಹಾ ಓಕೆ, ಅರ್ಥ ಆಯ್ತಲ್ಲ? ಹಾ ಮಾವ, ಫೋನಲ್ಲಿ ಯಾರದು? ಏನ್ ಕಲ್ಯಾಣಿ, ಏನಾಯ್ತು? ಏನಿಲ್ಲ ಆಫೀಸರ್, ಮಾವ ಯಾರ ಜೊತೆನೋ ಗಾಬರಿ ಪಟ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರು. ಬಿಸ್ನೆಸ್ ಬಗ್ಗೆ ಏನೋ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಟೆನ್ಷನ್ ನೋಡಿ ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಆಫೀಸರ್, ಅವ್ರು ಮಾತಾಡಿದ ರೀತಿ ನೋಡ್ತಿದ್ರೆ ನಿಜವಾಗ್ಲೂ ಏನೋ ಸೀರಿಯಸ್ ವಿಷಯನೇ ಇರ್ಬೇಕು ಅನ್ಸುತ್ತೆ. ನಿಜವಾಗ್ಲೂ ಸೀರಿಯಸ್ ವಿಷಯನೇ ಆಗಿದ್ದಿದ್ರೆ ಅಪ್ಪ ನನಗೆ ಹೇಳ್ದೇ ಇರ್ತಾರ. ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಏನೋ ಇದೆ, ಇಲ್ಲ ಅಂದಿದ್ರೆ ಮಾವ ಅಷ್ಟು ಟೆನ್ಷನ್ ಅಲ್ಲಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಬಾ ಕಲ್ಯಾಣಿ, ಹೋಗೋಣ. ಹತ್ತು ಜನಗಳ ಮುಂದೆ ಒಬ್ಳು ನನ್ಗೆ ಅವಮಾನ ಮಾಡಿದ್ಲು, ಅವಳಿಗೆ ಶಿಕ್ಷೆ ಆಗ್ಬೇಕು. ಇದ್ಯಾಕೆ ಅಪ್ಪ ಏನೋ ಒಂಥರ ಇದರಲ್ಲ. ಜೈಲಿಂದ ಆಚೆ ಬಂದೆ ಅನ್ನೋ ಸಂತೋಷನೂ ಕಾಣಿಸ್ತಾ ಇಲ್ಲ. ಏನಾಯ್ತು? ಏನ್ ಕಲ್ಯಾಣಿ, ಏನ್ ನೋಡ್ತಾ ಇದೀಯಾ? ಅಲ್ಲಿ ನೋಡಮ್ಮ, ಅಪ್ಪ ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಬೇಜಾರಾಗಿದ್ದಾರೆ. ಏನ್ ವಿಷಯಮ್ಮ? ಅಪ್ಪ ಬಂದಾಗಿಂದನೂ ಸಂತೋಷವಾಗಿರೋದನ್ನ ನೋಡೇ ಇಲ್ಲ. ಸಂತೋಷವಾಗಿರೋದಕ್ಕೆ ಹೇಗೆ ಸಾಧ್ಯನಮ್ಮ? ಅವ್ರು ತುಂಬಾ ಪ್ರೀತಿಸೋ ಅವ್ರ ತಾಯಿನೇ ಅವ್ರ ಜೊತೆ ಮಾತಾಡ್ತಿಲ್ಲ. ಬಹುಶಃ ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ಬೇಕು ಅನ್ಸುತ್ತೆ. ಅಪ್ಪನ ಹೀಗ್ ನೋಡೋದಕ್ಕೆ ಬೇಜಾರಾಗ್ತಿದ್ಯಮ್ಮ. ಬೇಜಾರಾಗುತ್ತೆ ಅಂತ ಅವ್ರನ್ನ ನೋಡ್ಕೊಂಡು ಹಾಕಿ ಸುಮ್ಮನಿದ್ರೆ ಹೇಗಮ್ಮ? ಮತ್ತೇನ್ ಮಾಡ್ಲಮ್ಮ? ಅವ್ರ ಒಬ್ಬಳೇ ಮಗಳು ನೀನು ಅಂದ್ರೆ ಅವರಿಗೆ ಪ್ರಾಣ. ನೀನೇ ಹೋಗವ್ರನ್ನೇನು ಅಂತ ಕೇಳು. ನಿಜ ಅಲ್ವಾ? ಏನೋ ಒಂದ್ ಮಾಡಿ ಅಪ್ಪನ್ನ ಆಕ್ಟಿವ್ ಆಗೋ ಹಾಗೆ ಮಾಡ್ಬೇಕು. ಅದಕ್ಕೇನ್ ಮಾಡ್ತೀಯ ನೀನು? ನಾನಷ್ಟೇ ಅಲ್ಲ, ಇಬ್ರು ಸೇರಿ ಮಾಡ್ಬೇಕು. ಏನ್ ಮಾಡ್ಬೇಕು? ಅಮ್ಮ, ಕಲ್ಯಾಣಿ, ಈ ಕಡೆ ಲೆಫ್ಟ್. ಅಮ್ಮ ಲೆಫ್ಟ್. ಎಲ್ಲಿದ್ಯಮ್ಮ? ಸಿಕ್ಬಿಟ್ಟೆ. ಅನುಪಮ, ಏನಿದು ಚಿಕ್ಕ ಮಕ್ಕಳ ತರ? ಇಷ್ಟೊತ್ವರೆಗೂ ನಾವಿಬ್ರೆ ಆಡಿದ್ವಿ, ಇವಾಗ ನೀವು ಆಡ್ಬೇಕು. ನಾನಾ? ಹೌದು, ನೀವೇ. ಹೌದು ರೀ, ನಿಮ್ ಮಗಳು ಅಷ್ಟು ಕೇಳ್ಕೊಳ್ತಿದ್ದಾಳಲ್ವಾ, ಆಟಾಡಿ. ಅದು ಪ್ಲೀಸ್ ಅಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ.
ಏನ್ ಸಿದ್ದು, ಏನ್ ಹುಡುಕ್ತಾ ಇದ್ಯಾ? ಫೋನ್ ರೀಚಾರ್ಜ್ ಮಾಡಿಸ್ಬೇಕು ಸ್ಯಾಮ್. ಜೇಬಲ್ ದುಡ್ಡೇ ಇಲ್ಲ. ಅಲ್ಲಿದ್ಯಾ ಅಂತ ನೋಡು. ಅಟ್ಲೀಸ್ಟು ನಮಗೆ ಫೋನ್ ರೀಚಾರ್ಜ್ ಮಾಡ್ಕೊಳ್ಳೋಷ್ಟು ದುಡ್ಡಿಲ್ಲ. ಇದಕ್ಕೆಲ್ಲ ಕಾರಣ ಆ ಶೌರ್ಯ ಕಲ್ಯಾಣಿ ಅಲ್ವಾ? ಇದು ಇವತ್ತಿನ ಪರಿಸ್ಥಿತಿ ಮಾತ್ರ ಅಲ್ಲ, ಯಾವತ್ತಿಂದ ನಮಗೂ ಇವ್ರಿಗೂ ಗಲಾಟೆ ಶುರುವಾಯ್ತೋ ಅವತ್ತಿಂದ ಇವತ್ತಿನವರೆಗೂ ನಮ್ಗಿದೇ ಪರಿಸ್ಥಿತಿ ತಾನೆ. ಆದ್ರೆ ಒಳ್ಳೆ ರೀತಿಲಿ ಹೋದ್ರೆ ಏನಾದ್ರೂ ಉಪಯೋಗ ಆಗುತ್ತೇನೋ ಅನ್ಕೊಂಡ್ರೆ ಏನೂ ಉಪಯೋಗ ಕಾಣಿಸ್ತಾ ಇಲ್ಲ. ಇಲ್ಲ ಸ್ಯಾಮ್, ಏನೋ ಒಂದು ಮಾಡಲೇಬೇಕು. ಈ ಥರ ಫೋನ್ ರೀಚಾರ್ಜ್ಗೂ ಅಲ್ಲಿ ಇಲ್ಲಿ ಯೋಚನೆ ಮಾಡಬೇಕು ಅಂದರೆ ನಮ್ಮಿಂದಾಗಲ್ಲ. ಏನ್ ಮಾಡೋಣ ಹೇಳು? ನಾವೇನೋ ಅನ್ಕೊಂಡ್ರೆ ಅಲ್ಲೇನೋ ನಡೀತಾ ಇದೆ ಅಂತ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಕೆಲ್ಸಕ್ಕೆ ಬಾರದೇ ಇರೋರಾಗ್ಬಿಡ್ತೀವಿ ಸ್ಯಾಮ್. ಅಷ್ಟಕ್ಕೂ ನಾವು ಈ ಮನೆಗೆ ಬಂದಿದ್ದೆ ದುಡ್ಡುಗೋಸ್ಕರ ಅಲ್ವಾ? ಆದರೆ ಆ ದುಡ್ಡು ಬಿಟ್ರೆ ಈ ಮನೇಲಿ ಇನ್ನೇನೇನೋ ನಡೀತಾ ಇದೆ. ಅದು ನಮಗಿಷ್ಟ ಇಲ್ಲದೆ ಇರೋದು. ಸಿದ್ದು, ಬೇಡ ಬೇಡ ಅಂದ್ರೂ ಪ್ಲಾನ್ ಮಾಡಿದ್ದು ನೀನು. ನಮ್ಮ ದಾರಿಲಿ ನಾವು ಹೋಗೋದನ್ ಬಿಟ್ಟು ಒಳ್ಳೆಯವ್ರಾಗ ಆಕ್ಟ್ ಮಾಡೋಣ ಅಂದೆ. ನಾಟಕ ಆಡಿದ್ವಿ, ನಂಬಿಸಿದ್ವಿ, ಈ ಮನೆಗೂ ಬಂದ್ವಿ. ಆದ್ರೆ ಆ ಕಲ್ಯಾಣಿಯಿಂದ ಎಲ್ಲ ಹಾಳಾಗೋಯ್ತು. ಆ ಕಲ್ಯಾಣಿ ಶೌರ್ಯ ಪ್ರತಿ ವಿಷಯದಲ್ಲೂ ನಮ್ಗೆ ಅಡ್ಡ ಬರ್ತಾನೆ ಇದ್ದಾರೆ. ಅವ್ರನ್ನ ಮಾತ್ರ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಸ್ಯಾಮ್. ಹಾಗಂತ ನೋಡ್ಕೊಂಡು ಸುಮ್ಮನೆನೂ ಇರೋಕ್ಕಾಗ್ತಾ ಇಲ್ಲ ಸ್ಯಾಮ್. ಏನ್ ಮಾಡಬಹುದು ಹೇಳು? ಯಾವ ದಿಕ್ಕು ತೋಚದೆ ಕೊನೆಗೆ ಇವ್ರ ಮನೆಗೆ ಬಂದ್ ಬಿದ್ದಿದೀವಿ. ನಾವ್ ಅನ್ಕೊಂಡಿದ್ದನ್ನ ಮಾಡೋದಕ್ಕಾಗ್ತಿಲ್ಲ, ಅವ್ರು ಮಾಡೋದನ್ನ ನೋಡ್ಕೊಂಡು ಸುಮ್ನಿರಕ್ಕೂ ಆಗ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ಹೀಗೆ ಇದ್ಬಿಡ್ತೀವಿ ಸ್ಯಾಮ್. ನಾವ್ ಏನಕ್ಕೆ ಬಂದಿದೀವೋ ಅದನ್ನ ಮಾಡ್ಬೇಕು. ಮಾಡ್ಬೇಕು ಅನ್ಕೋತಿದೀವಿ, ಆದ್ರೆ ಏನು ಮಾಡಕ್ಕಾಗ್ತಿಲ್ವಲ್ಲ. ಯಾವ ವಿಷಯದಲ್ಲಿ ನಾವ್ ಇಲ್ಲಿವರೆಗೂ ಗೆದ್ದಿದೀವಿ ಹೇಳು? ಕೊನೆವರೆಗೂ ಹೋರಾಡೋದು, ಕೊನೆಯಲ್ಲಿ ಅವ್ರು ಗೆಲ್ಲೋದು, ಅದೇ ತಾನೇ ನಡೀತಾ ಇರೋದು. ಇಲ್ಲ ಸ್ಯಾಮ್, ಈ ಸರಿ ಮಾತ್ರ ನಾವು ಸೋಲ್ಲೇಬಾರ್ದು. ಯಾವುದೇ ಪರಿಸ್ಥಿತಿಲಾದರೂ ನಾವು ಅನ್ಕೊಂಡಿದ್ದು ನಡಿಲೇಬೇಕು. ನಾವು ಏನು ಬೇಕು ಅಂತ ಈ ಮನೆಗೆ ಬಂದಿದ್ವೋ ಅದನ್ನು ತಗೊಂಡೇ ಈ ಮನೆಯಿಂದ ಆಚೆ ಹೋಗಬೇಕು. ಏನ್ ಕಲ್ಯಾಣಿ, ಏನು ಇಬ್ರು ಏನೋ ಸೀರಿಯಸ್ ಆಗಿರೋ ಹಾಗಿದೆ? ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ಈ ಮನೆಯಿಂದ ಆಚೆ ಹೋಗಕ್ಕಾಗ್ದೆ, ಆಚೆ ಹೋದ್ರೂ ಬದುಕೋದಕ್ಕಾಗ್ದೆ ಸ್ವಲ್ಪ ನರಕದ ತರ ಅನಿಸ್ತಿದೆ ಅನ್ಸುತ್ತೆ. ಹೌದು ಅಲ್ವಾ? ಮಾತಾಡು ಸಂಪದ, ಯೂಶಲಿ ತುಂಬಾ ಮಾತಾಡ್ತೀಯ ಅಲ್ವಾ? ಈಗ ಮಾತಾಡದೆ ಇದ್ರೆ ಹೇಗೆ? ಮಾತಾಡೋದಕ್ಕೆ ಏನೂ ಇಲ್ಲ ಕಲ್ಯಾಣಿ. ನಿಮಗಿಷ್ಟ ಬಂದಂಗೆ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ನಾವೇನು ಮಾಡ್ತಾ ಇಲ್ಲ ಸಿದ್ದು, ನೀವೇ ಏನೇನೋ ಮಾಡ್ಬೇಕು ಅಂತ ಅನ್ಕೊಳ್ತಿರೋದು, ಆದ್ರೆ ಮಾಡೋದಕ್ಕಾಗ್ತಿಲ್ಲ ಅಷ್ಟೇ. ನಿಜವಾಗ್ಲೂ ನಾವೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಮಾಡೋದೇನ್ ನಮಗ್ ಕಷ್ಟ ಆಗಲ್ಲ. ಹೌದಾ? ಆದ್ರೆ ಬಂದಾಗಿಂದನೂ
ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇದ್ದೀರಲ್ಲ, ಆದ್ರೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಒಂದ್ ವೇಳೆ ಬೇಡ ಅಂತ ಅನ್ಕೊಂಡು ಆಚೆ ಹೋಗಿದ್ರೆ ನರಕ ಏನು ಅಂತ ಅನುಭವ ಆಗಿರ್ತಾ ಇತ್ತು. ಅದಕ್ಕೆ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಇಲ್ಲೇ ಬಿದ್ದಿದ್ದೀರಾ. ಹಾಗ ಅನ್ಕೋಬೇಡ ಕಲ್ಯಾಣಿ. ನಿಜವಾಗ್ಲೂ ನಾವು ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಮಾಡ್ತಿದ್ವಿ ಅಲ್ವಾ? ಹಾಗ ಟ್ರೈ ಮಾಡಿ. ಹಾಗಾದ್ರೆ ಯಾವತ್ತೂ ಒಂದೇ ತರ ಇರಲ್ಲ ಸಿದ್ದು. ಇಲ್ಲಿವರೆಗೂ ನೀವೇನ್ ಮಾಡಿದ್ರೂ ಸಹಿಸ್ಕೊಂಡಿದೀವಿ. ಇನ್ನೇನಾದ್ರೂ ನಿಮ್ಗೆ ಮಾಡ್ಬೇಕು ಅನ್ನೋ ಆಲೋಚನೆ ಬಂತು ಅಂದ್ರೆ ಸಹಿಸ್ಕೊಳ್ಳೋ ತಾಳ್ಮೆ ನಮ್ಮಲ್ಲಿಲ್ಲ. ಏನ್ ಮಾಡ್ಬಿಡ್ತೀಯ ಹೇಳು ಕಲ್ಯಾಣಿ ನೀನು? ಏನೋ ಒಂದ್ ಮಾಡ್ತೀನಿ ಅಂತ ನಮ್ಮನ್ನ ಹೆದರ್ಸ್ತೀಯಾ? ಏನ್ ಮಾಡಕ್ಕಾಗತ್ತೆ ಅಂತ ಮಾಡಿ ತೋರಿಸ್ತೀನಿ. ನಾವೇನು ಮಾಡಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿ ನೀವೇನೇನೋ ಮಾಡ್ತಾ ಇದ್ದೀರಾ ಅಲ್ವಾ? ಪ್ರಯತ್ನ ಮಾಡಿ ನೋಡಿ. ನಿಮ್ ಕೈಯಲ್ಲಿ ಏನೂ ಆಗಲ್ಲ. ನಂಬಿ ಮನೇಲಿರೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಯತ್ತಾಗಿದ್ರೆ ಸರಿ. ಗೆರೆ ದಾಟಿದ್ರೆ ಮಾತ್ರ ಪರಿಣಾಮ ತುಂಬಾ ಕೆಟ್ಟದಾಗಿರತ್ತೆ. ಆಯ್ತು ಕಲ್ಯಾಣಿ, ಆಯ್ತು. ನೀನ್ ಏನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಮನೇಲಿ ಕೆಲ್ಸಗಳು ಮಾಡ್ಬೇಕಲ್ವಾ, ಮಾಡ್ಬಿಡ್ತೀನಿ ಬಿಡು. ಏನೇ ಅವಳ ಹತ್ರ ಮಾತು? ಏನಿಲ್ಲ ಅತ್ತೆ, ಹೀಗೆ ಮಾಮೂಲಿ ಮಾತಾಡ್ತಿದ್ದೆ. ಏನ್ ಮಾಮೂಲಿ ಮಾತು? ಮನೇಲಿ ತರಕಾರಿ ಮುಗ್ದಿದೆ, ಬಾ ಹೋಗ್ ತಗೊಂಡ್ ಬರೋಣ. ನಾನ್ ಯಾಕತ್ತೆ? ಯಾವಾಗ್ಲೂ ನೀವೇ ಹೋಗ್ತೀರಲ್ವಾ? ಯಾವಾಗ್ಲೂ ನಾನೇ ಹೋಗಿ ತಗೊಂಡ್ ಬರೋದಿಕ್ಕೆ ನಿನ್ಗೆ ಯಾವ ಕಷ್ಟನೂ ಗೊತ್ತಾಗ್ತಿಲ್ಲ. ಒಂದ್ಸಲ ಬಂದ್ರೆ ನಿನಗೂ ಗೊತ್ತಾಗತ್ತೆ. ಬಾ ಹೋಗ್ ತರೋಣ. ಈ ತರ ನೋಡ್ಕೊಂಡು ಸುಮ್ಮನಿದ್ರೆ ಲಾಭ ಇಲ್ಲ ಸ್ಯಾಮ್. ಈ ಕಲ್ಯಾಣಿ ಶೌರ್ಯ ಇಬ್ರು ಸೇರಿ ನಮ್ಮನ್ನ ತುಂಬಾ ತುಳಿದು ಹಾಕಿದ್ದಾರೆ. ಅವ್ರು ನಮ್ಮನ್ನ ತುಳಿತಾ ಇದ್ದಾರೆ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಇದ್ರೆ ಇನ್ನ ತುಳಿತಾನೆ ಇದ್ದಾರೆ. ಹೌದು ಸಿದ್ದು, ಏನೋ ಒಂದು ಮಾಡ್ಲೇಬೇಕು. ಅವರು ಮತ್ತೆ ನಮ್ಮ ತಂಟೆಗೆ ಬರ್ದೇ ಇರೋ ಹಾಗೆ ಏನಾದ್ರೂ ಒಂದು ಮಾಡ್ಲೇಬೇಕು. ಅವ್ರಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಅವಕಾಶ ಇಲ್ದೇ ಇರೋ ಹಾಗೆ ಮಾಡಬೇಕು. ಏನ್ರಿ, ಕಾಫಿ ತಗೊಳ್ಳಿ.
ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಅನುಪಮ, ನಿನ್ನ ವಿಷಯದಲ್ಲಿ ವೇದ ಮಂತ್ರಗಳ ಸಾಕ್ಷಿಯಾಗಿ ನಿನ್ನ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಕಲ್ಯಾಣಿ ವಿಷಯದಲ್ಲಿ ನೀನ್ ಕೊಟ್ಟಿರೋಂಥ ಮಾತನ್ನ ತುಂಬಾನೇ ಚೆನ್ನಾಗಿ ಉಳಿಸ್ಕೊಂಡ್ ಬಂದಿದ್ಯಾ. ಬುದ್ಧಿನೇ ಇಲ್ದಿರೋ ವಯಸ್ಸಲ್ಲಿ ಕಲ್ಯಾಣಿನ ನಿನ್ನ ಹತ್ರ ಬಿಟ್ಟೋದೆ. ಅವಳಿಗೊಂದು ಒಳ್ಳೆ ಭವಿಷ್ಯ ಕೊಟ್ಟು ನನ್ನ ಕುಟುಂಬದಲ್ಲಿ ಒಳ್ಳೆ ಸ್ಥಾನ ಕೊಡೋದಕ್ಕೆ ಹೇಳಿದ್ದೆ. ನಾನು ಕೇಳಿದ್ದಕ್ಕಿಂತ ನೀನ್ ತುಂಬಾ ಜಾಸ್ತಿನೇ ಮಾಡಿದ್ಯಾ. ಕಲ್ಯಾಣಿ ನಿನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರೂ ಕೂಡ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಇವತ್ತು ಕಲ್ಯಾಣಿನ ಈ ಮನೆಗೆ ವಾರಸ್ದಾರಳನ್ನಾಗಿ ಮಾಡಿದ್ಯಾ. ಹೊಟ್ಟೆಲ್ ಹುಟ್ಟಿದ ಮಕ್ಳು ಮಾತ್ರನೇ ಅಮ್ಮ ಅನ್ಬೇಕು ಅಂತ ಯಾವ ತಾಯಿನೂ ಅನ್ಕೊಳ್ಳೋದಿಲ್ಲ ರೀ. ಅದಕ್ಕೆ ಎಲ್ಲ ಮಕ್ಕಳನ್ನು ತನ್ನ ಹೊಟ್ಟೆಲ್ ಹುಟ್ಟಿದ ಮಕ್ಕಳ ಹಾಗೆ ನೋಡ್ಕೋತಾಳೆ. ಕಲ್ಯಾಣಿ ನನ್ನ ಮಗಳಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ ರೀ. ಕಲ್ಯಾಣಿ ಮೊದಲೆಲ್ಲ ನನ್ನನ್ನು ದ್ವೇಷಿಸಿದ್ಲು. ಆಮೇಲೆ ನನ್ನನ್ನು ಅರ್ಥ ಮಾಡ್ಕೊಂಡು ಪ್ರೀತಿಸೋಕೆ ಶುರು ಮಾಡಿದ್ಮೇಲೆ ನನಗೆ ಮಗಳಾಗ ಅವಳೊಬ್ಳೇ ಸಾಕು ಅನ್ನಿಸ್ಬಿಡ್ತು. ಅದಕ್ಕೆ ರೀ ನನಗೆ ಮಕ್ಕಳಿಲ್ಲ ಅನ್ನೋ ಯೋಚನೆ ಕೂಡ ಬರ್ತಾನೆ ಇಲ್ಲ ರೀ. ಅದ್ ನಿನ್ ದೊಡ್ಡತನ ಅನುಪಮ. ಮಕ್ಕಳನ್ನ ತಂದೆ ಬೆಳೆಸ್ಬೇಕು. ಆದ್ರೆ ನನ್ನ ಸ್ಥಾನನ ನೀನ್ ತಗೊಂಡು ಕಲ್ಯಾಣಿನ ಬೆಳೆಸಿದ್ಯಾ. ಅವಳನ್ನ ಒಳ್ಳೆ ವ್ಯಕ್ತಿಯಾಗಿ ಮಾಡಿದ್ಯಾ. ಅವಳಿಗೆ ನಿನ್ ಮೇಲಿರೋ ದ್ವೇಷ ಪ್ರೀತಿಯಾಗಿ ಬದಲಾಗಿದೆ ಅಂದ್ರೆ ಆ ಬದಲಾವಣೆಗೆ ಕಾರಣ ನೀನೆ. ಪ್ರೀತಿ ಮಾಡೋದ್ರಲ್ಲಿರೋ ಆನಂದನ ಅವಳಿಗೆ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ಟಿದ್ದು ನೀನೆ. ಗಂಡನಾಗಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಟ್ಟಿರೋದಕ್ಕೆ ಹೆಂಡತಿಗೆ ಕೃತಜ್ಞತೆ ಹೇಳೋದು ತಪ್ಪಾಗತ್ತೆ ಏನೋ. ಆದ್ರೆ ನನ್ನ ವಿಷಯದಲ್ಲಿ ತಪ್ಪಲ್ಲ. ಯಾಕಂದ್ರೆ ಕಲ್ಯಾಣಿ ಜೀವನದಲ್ಲಿ ಅವಳ ಯಾವ ಖುಷಿಲೂ ನಾನಿರ್ಲಿಲ್ಲ. ನಾನು ಅವಳ ಜವಾಬ್ದಾರಿನ ನಿನ್ನ ತಲೆ ಮೇಲೆ ಹಾಕಿದ್ ಬಿಟ್ರೆ ನಾನು ಬೇರೆ ಏನೂ ಮಾಡಿಲ್ಲ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ಇವತ್ತು ನನಗೆ ಅದರಲ್ಲಿ ತಪ್ಪಿದೆ ಅಂತಾನೆ ಅನ್ನಿಸ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅನುಪಮ. ಅಯ್ಯಯ್ಯೋ ಏನ್ರಿ ನೀವು ಹೋಗಿ ಹೋಗಿ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಲ್ಲ. ನಿನಗಿವತ್ತು ಈ ಮಾತು ಹೇಳಿದ್ಮೇಲೆ ನನ್ನ ಮನಸ್ಸು ತುಂಬಾನೇ ಹಗುರ ಆಯ್ತು ಅನುಪಮ. ನೀವು ಕಲ್ಯಾಣಿ ಬಗ್ಗೆ ತುಂಬಾ ಸಂತೋಷ ಪಟ್ಕೊಳ್ತಿದ್ದೀರಾ. ಆದ್ರೆ ಅಮ್ಮ ನಿಮ್ಮನ್ನ ದ್ವೇಷಿಸ್ತಾ ಇರೋದನ್ನ ನೋಡಿ ನಾವೆಲ್ಲರೂ ಬೇಜಾರು ಮಾಡ್ಕೊಂಡಿದೀವಿ. ಹೆತ್ತ ತಾಯಿ ದ್ವೇಷ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡಿದ್ದು ನಾನು. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರ? ಆದ್ರೂ ತಾಯಿ ಮಗುನ ದ್ವೇಷ ಮಾಡೋದು ಪುರಾಣಗಳಲ್ಲೂ ಇಲ್ಲ. ನೋಡಿದ್ಯಾ ಅನುಪಮ, ನಾನೆಂತ ದುರಾದೃಷ್ಟವಂತ. ಮತ್ತೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ದಿನ ಬಂದೇ ಬರುತ್ತೆ. ಹಲೋ, ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ, ಟಿಫನ್ ತಿನ್ನೋರಂತೆ. ಒಂದ್ ಕೆಲ್ಸದ ಮೇಲೆ ಅರ್ಜೆಂಟಾಗಿ ಆಚೆ ಹೋಗ್ಬೇಕು, ಬಂದ್ಮೇಲೆ ಮಾಡ್ತೀನಿ. ಅಯ್ಯೋ ಏನ್ರಿ ನೀವು ತಿಂದು ಹೋಗ್ಬೋದಲ್ವಾ? ಇಲ್ಲ, ಈ ಕೆಲಸ ಆಗೋದ್ರೆ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಅದಕ್ಕೆ ಬರ್ತೀನಿ.